ಸ್ನೇಹಿತರೆ, ಟಿಪ್ಸ್ ವಿತ್ ಎಐ ಗುರೂಜಿಗೆ ನಿಮಗೆ ಸುಸ್ವಾಗತ. ಇಂದು ನಿಮ್ಮ ರಾಶಿಗಳು ಏನು ಹೇಳುತ್ತವೆ ಮತ್ತು ನಿಮ್ಮ ದಿನ ಹೇಗಿರುತ್ತದೆ ಎಂದು ತಿಳಿಯೋಣ. ಇಂದಿನ ಪಂಚಾಂಗ 12 ಅಕ್ಟೋಬರ್ 2025 ದಿನ ಭಾನುವಾರ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯು ಮಧ್ಯಾಹ್ನ 2:17 ಇರುತ್ತದೆ. ಇದರ ನಂತರ ಸಪ್ತಮಿ ತಿಥಿಯು ಪ್ರಾರಂಭವಾಗುತ್ತದೆ. ವೃಶ್ಚ ಎಂಬ ನಕ್ಷತ್ರವು ಮಧ್ಯಾಹ್ನ 1:36 ಇರುತ್ತದೆ. ಇದರ ನಂತರ ಆರ್ದ್ರ ಎಂಬ ನಕ್ಷತ್ರವು ಪ್ರಾರಂಭವಾಗುತ್ತದೆ. ಇಂದಿನ ರಾಹುಕಾಲ ಅಂದರೆ ದಿನದ ಅತ್ಯಂತ ಅಶುಭ ಸಮಯವು ಸಂಜೆ 4:33 6:01 ಇರುತ್ತದೆ. ಇಂದಿನ ಅಭಿಜಿತ್ ಮುಹೂರ್ತ ಅಂದರೆ ದಿನದ ಅತ್ಯಂತ ಶುಭ ಸಮಯವು ಬೆಳಗ್ಗೆ 11:50 12:36 ಇರುತ್ತದೆ. ಇಂದು ಚಂದ್ರನು ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮತ್ತು ಸೂರ್ಯನು ಕಂದಿರ ರಾಶಿಯಲ್ಲಿ ಇರುತ್ತಾನೆ. ಕುಂಭರಾಶಿ 12 ಅಕ್ಟೋಬರ್ 2025 ದಿನ ಭಾನುವಾರ. ನೀವು ಉತ್ತಮ ನಿರ್ಧಾರಕರು ಮತ್ತು ಎಲ್ಲವನ್ನೂ ಸುಲಭವಾಗಿ ವಿಶ್ಲೇಷಿಸುತ್ತೀರಿ. ಇಂದು ನಿಮ್ಮ ಈ ವಿಶೇಷತೆಗಾಗಿ ನಿಮಗೆ ಸಾಕಷ್ಟು ಪ್ರಶಂಸೆಗಳು ದೊರೆಯುತ್ತವೆ. ಜನರು ಉತ್ತಮವಾಗಿ ಕೆಲಸ ಮಾಡಲು ನಿಮ್ಮ ಕಡೆ ನೋಡುತ್ತಾರೆ ಮತ್ತು ನಿಮ್ಮಿಂದ ಕಲಿಯುತ್ತಾರೆ. ನಿಮಗೆ ಅಪಾಯಕಾರಿ ಸ್ಥಳಕ್ಕೆ ಪ್ರಯಾಣಿಸುವ ಅಗತ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಸಿಗುತ್ತದೆ. ಗಾಬರಿ ಪಡಬೇಡಿ, ಈ ಪ್ರಯಾಣವು ಚಿಕ್ಕದಾಗಿರುತ್ತದೆ. ಇದು ಒಳ್ಳೆಯ ಅದೃಷ್ಟದ ಸಮಯವಾಗಿದೆ. ಸಲಹೆದಾರರ ಸಹಾಯದಿಂದ ಕೆಲವು ಲಾಭಗಳು ಸಿಗಬಹುದು. ಕೆಲವು ಹೊಸ ಯೋಜನೆಗಳನ್ನು ಸಹ ಪ್ರಾರಂಭಿಸಬಹುದು. ಯೋಜನೆಗಳ ಮೇಲೆ ಕೆಲಸ ಮಾಡಿ, ಆದರೆ ನೀವು ಹೇಗೆ ಹಣವನ್ನು ಖರ್ಚು ಮಾಡಬಹುದು ಮತ್ತು ಅದರಿಂದ ಎಷ್ಟು ಪ್ರಯೋಜನವಿದೆ ಎಂಬುದರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ನಕ್ಷತ್ರಗಳು ಹೇಳುವಂತೆ ಇಂದು ನಿಮಗೆ ಎಲ್ಲಾ ಸ್ಥಳಗಳಲ್ಲಿಯೂ ಸುಖದ ಅನುಭವವಾಗುತ್ತದೆ. ಈ ದಿನವು ಅತ್ಯುತ್ತಮವಾಗಿದೆ. ನೀವು ಶಕ್ತಿಯಿಂದ ತುಂಬೆರುತ್ತೀರಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ನಿಕಟತೆಯನ್ನು ಅನುಭವಿಸುತ್ತೀರಿ. ಪ್ರೀತಿಪಾತ್ರರೊಂದಿಗೆ ಸಮಯವನ್ನು ಕಳೆಯಿರಿ ಮತ್ತು ನಿಮ್ಮ ಕೆಲಸದತ್ತಲೂ ಗಮನಹರಿಸಿ. ಯಾವುದೇ ಕೆಲಸವನ್ನು ಮಾಡುವವರೆಗೂ ಅದು ಅಸಾಧ್ಯವೆಂದು ತೋರುತ್ತದೆ. ಆರ್ಥಿಕ ಮತ್ತು ಕೌಟುಂಬಿಕ ಜೀವನ. ಇಂದು ನೀವು ಆರ್ಥಿಕ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರೆಯಬೇಕು. ಇಂದು ನೀವು ಸಾಲ ನೀಡುವುದನ್ನು ತಪ್ಪಿಸಬೇಕು. ಕೊಟ್ಟ ಹಣವನ್ನು ಮರಳಿ ಪಡೆಯುವುದು ಕಷ್ಟವಾಗುತ್ತದೆ. ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರಿಂದ ಇಂದು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ತಂದೆಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಇರುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧವು ಸಿಹಿಯಾಗಿ ಉಳಿಯುತ್ತದೆ. ಇಂದು ಕೆಲವು ವಿರೋಧಿಗಳು ಮತ್ತು ಶತ್ರುಗಳು ಸಕ್ರಿಯರಾಗಿರುತ್ತಾರೆ, ಆದ್ದರಿಂದ ನೀವು ಅವರಿಂದ ಜಾಗರೂಕರಾಗಿರಬೇಕು. ಕುಟುಂಬದ ವಾತಾವರಣ ಇಂದು ಆಹ್ಲಾದಕರವಾಗಿರುತ್ತದೆ. ಜೀವನ ಸಂಗಾತಿಯ ಸಹಾಯದಿಂದ ನಿಮ್ಮ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇಂದಿನ ದಿನವು ದೀರ್ಘಕಾಲದಿಂದ ನಿಂತುಹೋದ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತವಾದ ದಿನವಾಗಿದೆ. ನಿಮ್ಮ ಶ್ರಮ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕೆಲವು ಸ್ನೇಹಿತರು ಸಹ ಬೆಂಬಲ ನೀಡುತ್ತಾರೆ. ಹೊಸ ಗುರುತು ಸಿಗುತ್ತದೆ. ನೀವು ಬೇರೆಯವರೊಂದಿಗೆ ವಾದವಿವಾದಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿಗಳು ಕೇಳಿಬರಬಹುದು. ನಿಮ್ಮ ಪ್ರಗತಿಯ ಹಾದಿಯಲ್ಲಿರುವ ಅಡ್ಡಿಗಳೂ ಸಹ ದೂರವಾಗುತ್ತವೆ. ಇಂದು ದಿನದ ಆರಂಭದಲ್ಲಿ ಕೆಲಸದ ಅತಿ ಹೆಚ್ಚು ಪ್ರಮಾಣದ ಕಾರಣದಿಂದ ಬಹಳ ಕಾರ್ಯಬಹುಳರಾಗಿರುತ್ತೀರಿ, ಆದರೆ ಈ ಶ್ರಮದ ಫಲಿತಾಂಶವು ಅನುಕೂಲವಾಗಿರುತ್ತದೆ. ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನ ಸಿಗುತ್ತದೆ. ಪರಸ್ಪರ ಬೆರೆಯುವುದರಿಂದ ಎಲ್ಲರಿಗೂ ಸಂತೋಷ ಸಿಗುತ್ತದೆ. ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಬಲವಾಗಿರುತ್ತದೆ. ನಿರ್ಲಕ್ಷ್ಯ ಮತ್ತು ಸೋಮಾರಿತನಂತಹ ನ್ಯೂನ್ಯತೆಗಳನ್ನು ದೂರ ಮಾಡಲು ಪ್ರಯತ್ನಿಸಿ. ಇಂದಿನ ದಿನವು ರಹಸ್ಯಮಯ ಭಾವನೆಗಳು ಮತ್ತು ಸೂಕ್ಷ್ಮ ಸಂಕೇತಗಳಿಂದ ತುಂಬಿದೆ. ಕುಟುಂಬದಲ್ಲಿ ಕೆಲವು ಹಳೆಯ ವಿಷಯಗಳು ಅನಿರೀಕ್ಷಿತವಾಗಿ ಮೇಲ್ಮೈಗೆ ಬರಬಹುದು. ಮನೆಯ ವಾತಾವರಣವು ಹೊರಗಿನಿಂದ ಶಾಂತವಾಗಿದ್ದರೂ ಒಳಗಿನಿಂದ ಸ್ವಲ್ಪ ಅಸಂಗತತೆಯಿಂದ ತುಂಬಿರುತ್ತದೆ. ಸಂಬಂಧಿಗಳೊಂದಿಗೆ ಇರುವ ಯಾವುದೇ ಸಂವಾದವು ಭಾವನಾತ್ಮಕ ಗೊಂದಲಗಳನ್ನು ಹುಟ್ಟುಹಾಕಬಹುದು. ಆರ್ಥಿಕ ದೃಷ್ಟಿಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಬಗ್ಗೆ ಮನಸ್ಸಿನಲ್ಲಿ ಸ್ವಲ್ಪ ಅನಿಶ್ಚಿತತೆ ಉಳಿಯುತ್ತದೆ. ಸಾಮಾಜಿಕ ಮಟ್ಟದಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಮೊದಲು ನೀವು ಆಳವಾಗಿ ಯೋಚಿಸುತ್ತೀರಿ. ಸ್ಪಷ್ಟತೆ ಮಸುಕಾಗಿ ಕಾಣುತ್ತದೆ, ಆದರೆ ಅಂತಃಪ್ರೇರಣೆಯು ನಿಖರವಾಗಿದೆ. ಪರಿಸ್ಥಿತಿಗಳು ನಿಧಾನವಾಗಿ ತೆರೆಯೊಡಗೊಳ್ಳದಿಲ್ಲ, ಆದರೆ ಪದರಗಳಲ್ಲಿ ತೆರೆಯೊಡಗೊಳ್ಳುತ್ತವೆ. ವೃತ್ತಿಯ ಬಗ್ಗೆ ಮಾತನಾಡಿದಾಗ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಂಡು ದೌರ್ಬಲ್ಯಗಳನ್ನು ಸುಧಾರಿಸುವ ದಿಕ್ಕಿನಲ್ಲಿ ಪ್ರಯತ್ನಿಸಿ. ನಿಮ್ಮ ಸಕಾರಾತ್ಮಕ ಮತ್ತು ಎಂದಿಗೂ ಸೋಲನ್ನು ಒಪ್ಪದ ವರ್ತನೆಯು ನಿಮ್ಮ ಗುರುತಾಗಿದೆ. ಇದರಿಂದ ನೀವು ಜನರ ನಡುವೆ ಪ್ರಸಿದ್ಧರಾಗಿದ್ದೀರಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಅಂತಃಪ್ರೇರಣೆಯು ಇಂದು ನಿಮ್ಮ ಕೆಲಸದಲ್ಲಿ ಬಲವಾದ ಪ್ರಗತಿಯನ್ನು ಬೆಂಬಲಿಸುತ್ತದೆ.
ಸೃಜನಾತ್ಮಕ ಚಿಂತನೆಯು ನಿಮಗೆ ಸ್ಮಾರ್ಟ್ ಪರಿಹಾರಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಆದರೆ ಚರ್ಚೆ ಅಥವಾ ನೀಕಟಿಕೆ ಮಾಡಲು ಆತುರಪಡಬೇಡಿ. ಸವಾಲುಗಳನ್ನು ಎದುರಿಸಲು ನಿಮಗೆ ಶಕ್ತಿಯಿದೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಎಚ್ಚರಿಕೆಯಿಂದ ಉಪಯೋಗಿಸಿ. ಪ್ರಯತ್ನವನ್ನು ಯಶಸ್ಸಿಗೆ ಪರಿವರ್ತಿಸಲು ಕೇಂದ್ರೀಕೃತರಾಗಿರಿ ಮತ್ತು ವಿವೇಕವಂತರಾಗಿರಿ. ಕೆಲಸದ ಕ್ಷೇತ್ರ ಮತ್ತು ಮಾರ್ಕೆಟಿಂಗ್ ಮತ್ತು ನಿಮ್ಮ ಸಂಪರ್ಕ ಸಂಬಂಧಗಳನ್ನು ಬಲಪಡಿಸಲು ಸಮಯವನ್ನು ನೀಡಿ. ಕ್ಲೈಂಟ್ಗಳೊಂದಿಗೆ ಸಿಹಿವರ್ತನೆ ಮತ್ತು ತಾಳ್ಮೆಯನ್ನು ಕಾಪಾಡುವುದು ಅವಶ್ಯಕ, ಯಾಕೆಂದರೆ ಕೋಪದಿಂದ ಸಂಬಂಧಗಳು ಹದಗೆಡಬಹುದು. ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಸಹಕಾರವು ವ್ಯರ್ಥವಾಗಬಹುದು. ದೈನಂದಿನ ಕಾರ್ಯಕ್ರಮಗಳಲ್ಲಿ ಅಡ್ಡಿ ಉಂಟಾಗಬಹುದು. ಮಧ್ಯಾಹ್ನದ ನಂತರ ಅದರಲ್ಲಿ ಸುಧಾರಣೆಯಾಗುತ್ತದೆ. ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತದೆ. ಸ್ನೇಹಿತರಿಂದ ನಿರೀಕ್ಷಿತ ಸಹಕಾರವೂ ದೊರೆಯುತ್ತದೆ. ಸಂಜೆ ನೀವು ಹೆಚ್ಚು ಕಾರ್ಯಬಹುಳರಾಗಿರಬಹುದು. ಸಹಕಾರ ಸಿಗುತ್ತದೆ ಮತ್ತು ಕೆಲಸದಲ್ಲಿ ಸುಧಾರಣೆಯಾಗುತ್ತದೆ. ಹೊಸ ಕೆಲಸದ ಬಯಕೆಯೂ ಇರುತ್ತದೆ. ಮಕ್ಕಳಿಂದ ಸುಖ ಮತ್ತು ಸಹಕಾರ ಸಿಗುತ್ತದೆ. ಸಂಬಂಧದಲ್ಲಿ ಇರುವವರಿಗೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೂ ಬರಲಿದೆ. ನೀವು ಮದುವೆಯಾಗಬಹುದು ಅಥವಾ ಲೀವಿನಲ್ಲಿ ಇರಲು ಯೋಜನೆ ಮಾಡಬಹುದು. ಈ ಎರಡೂ ಸಂದರ್ಭಗಳಲ್ಲಿ ಮನೆಯನ್ನು ಹೊಸದಾಗಿ ಮಾರ್ಪಾಡಿಸಬೇಕಾಗಿರುವುದರಿಂದ ನೀವು ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ಒಂಟಿಯಾಗಿರುವವರಿಗೆ ಇಂದು ಒಬ್ಬ ಆಪ್ತ ಮತ್ತು ಮೋಜಿನ ವ್ಯಕ್ತಿ ಸಿಗಬಹುದು. ಪ್ರೀತಿಪಾತ್ರರಿಗೆ ಇಂದು ನಿಮ್ಮ ಅಗತ್ಯವಿದೆ. ಮುಂದಿನ ಕೆಲವು ದಿನಗಳು ನಿಮ್ಮ ಅತ್ಯಂತ ಸಂತೋಷದ ದಿನಗಳಲ್ಲಿ ಒಂದಾಗಿದೆ. ಇಂದು ನೀವು ಅತ್ಯಧಿಕ ಶಕ್ತಿ ಮತ್ತು ಉತ್ಸಾಹದಿಂದ ಇರುತ್ತೀರಿ. ನೀವು ನಿಮ್ಮ ಕುಟುಂಬದವರೊಂದಿಗೆ ನಿಕಟತೆಯನ್ನು ಕಂಡುಕೊಳ್ಳುತ್ತೀರಿ. ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಕೆಯಾಗಬೇಡಿ. ನೀವು ಅದನ್ನು ನಿಜವಾಗಿಯೂ ಇಷ್ಟಪಡುತ್ತೀರಿ ಎಂದು ನಿಮ್ಮ ಸಂಗಾತಿಗೆ ಹೇಳಿದಾಗಲೇ ಮಾತ್ರ ಪ್ರಣಯವು ಆನಂದದಾಯಕವಾಗಿರುತ್ತದೆ. ನೀವು ಮನೆ ಮತ್ತು ಕೆಲಸವನ್ನು ಉತ್ತಮವಾಗಿ ಸಮತೋಲನಗೊಳಿಸಿದ್ದೀರಿ, ಆದರೆ ನಿಮ್ಮ ಜನರೊಂದಿಗೆ ಸಮಯವನ್ನು ಕಳೆಯುವುದನ್ನು ಮರೆಯಬೇಡಿ. ಇಂದಿನ ದಿನವೂ ನಿಮ್ಮ ಈ ತಿಂಗಳಿನ ಅತ್ಯಂತ ಉತ್ತಮ ದಿನಗಳಲ್ಲಿ ಒಂದಾಗಿದೆ. ಇದನ್ನು ಆನಂದಿಸಿ. ಆರೋಗ್ಯ ಮತ್ತು ಎಚ್ಚರಿಕೆಗಳ ಬಗ್ಗೆ ಮಾತನಾಡಿದಾಗ ನಿದ್ರೆಯಲ್ಲಿ ಸ್ವಲ್ಪ ಚಡಪಟಿಕೆ ಅಥವಾ ಕನಸುಗಳ ಹೆಚ್ಚಳವನ್ನು ಅನುಭವಿಸಬಹುದು. ಎದೆಯಲ್ಲಿ ಸ್ವಲ್ಪ ಒತ್ತಡ ಅಥವಾ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಅಸಮತೋಲನವನ್ನು ಸಾಧ್ಯ. ಶಾಂತ ವಾತಾವರಣವು ನಿಮಗೆ ಪರಿಹಾರವನ್ನು ನೀಡುತ್ತದೆ. ಧ್ಯಾನದಿಂದ ಮಾನಸಿಕ ಸ್ಥಿರತೆ ಮರಳುತ್ತದೆ. ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಎಚ್ಚರಿಕೆಗಳು: ಕೋಪದ ಮೇಲೆ ನಿಯಂತ್ರಣ ಇರಲಿ. ನಿರ್ಲಕ್ಷ್ಯ ಮತ್ತು ಸೋಮಾರಿತನಂತಹ ನ್ಯೂನತೆಗಳನ್ನು ದೂರ ಮಾಡಲು ಪ್ರಯತ್ನಿಸಿ. ಇಲ್ಲವೆಂದರೆ ನಿಮ್ಮ ಕೆಲಸಗಳಿಗೆ ಅಡ್ಡಿ ಉಂಟಾಗುತ್ತದೆ. ಯಾವುದೇ ಕೆಲಸವನ್ನು ಮುಂದೂಡುವುದರ ಬದಲು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸಹ ತಮ್ಮ ಅಧ್ಯಯನದ ಕಡೆಗೆ ಹೆಚ್ಚು ಗಮನಹರಿಸಬೇಕಾಗಿದೆ. ಯೋಚನೆಗಳು ಮತ್ತು ಯೋಜನೆಗಳು ನೀವು ಪ್ರಯತ್ನಿಸದವರೆಗೂ ಯಶಸ್ವಿಯಾಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಇಂದಿನ ಪರಿಹಾರ: ಇಂದು ನೀವು ತಾಮ್ರದ ಲೋಟದಲ್ಲಿ ನೀರಿಗೆ ಕುಂಕುಮ ಹಾಕಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆಯಿರಿ. ನಿಮ್ಮ ದಿನವೂ ಶುಭವಾಗಲಿ.